ಇದರ ಫಲವನ್ನ ನೀನು ನಿನ್ನ ಕುಟುಂಬ ಮಾತ್ರ ಅಲ್ಲ, ಈ ವಿಷ್ಣುಪುರದ ಸಮಸ್ತ ಜನರು, ಪ್ರಾಣಿ ಪಕ್ಷಿಗಳು, ಜಾನುವಾರುಗಳು ಎಲ್ಲವೂ ಅನುಭವಿಸಬೇಕಾಗತ್ತೆ. ಪಾಪ ಪುಣ್ಯದ ಪ್ರೀತಿನ ತೋರಿಸಿ ನನ್ನನ್ನು ಕಟ್ಟಾಕ್ಬೇಡಿ. ನೀವು ಆ ನಾಗಗಳ ಪರವಾಗಿ ನಿಲ್ಲುವುದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೋಡು, ನಾನು ಯಾರ ಪರವಾಗೂ ಇಲ್ಲ, ಯಾರ ವಿರೋಧವಾಗೂ ಇಲ್ಲ. ಲೋಕದ ಹಿತದ ಪರವಾಗಿದ್ದೀನಿ, ಜನಗಳ ಹಿತದ ಪರವಾಗಿದ್ದೀನಿ. ಶಾಸ್ತ್ರಿಗಳೇ, ನಿಮ್ಮಷ್ಟು ನಿಸ್ವಾರ್ಥಿ ಅಲ್ಲ ನಾನು. ಯಾವತ್ತು ನಾನು ಸ್ವಾರ್ಥಿನೇ ಯಾವಾಗಲೂ ಪರಮ ಸಂತೋಷವಾಗಿರ್ತಾನೆ. ಈ ಸತ್ಯ ನಿಮ್ಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಪರಮ ಸತ್ಯ ಅಲ್ಲ, ಪರಮ ಘೋರ. ಸ್ವಾರ್ಥದಿಂದ ಇಡೀ ವಿಷ್ಣುಪುರದ ಶಾಂತಿಯ ಸಂಹಾರ ಕಾರ್ಯಕ್ಕೆ ಕೈ ಹಾಕಿದ್ಯಾ. ಬೇಡ ಅಂತ ನೀವಲ್ಲ, ನೀವು ನಂಬಿರುವ ಸರ್ವಶಕ್ತ ಬಂದರೂ ನಾನು ಕೇಳೋದಿಲ್ಲ. ನಿಮ್ಮ ಪಾಡಿಗೆ ನೀವು ಇದ್ದು ಬಿಡಿ. ಬೆಂಕಿ ತನ್ನನ್ನು ತಾನೇ ಸುಟ್ಕೊಂಡ ಹಾಗೆ ನಿನ್ನೆ ನೀನು ಸುಟ್ಕೊಳ್ಳೋದಕ್ಕೆ ಹೊರಟಿದ್ಯಾ. ಅನುಭವಿಸು. ಯಾರಾದ್ರೂ ಇನ್ನೊಂದು ಮಾತಾಡಿದ್ರು ನಾನಾಗಿರಲ್ಲ. ನಡು, ನನ್ನ ಮಾತು ಕೇಳು. ನಿನ್ನ ಕೈ ಮುಗಿತೀನಿ, ಬೇಕಾದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ. ನಾನು ನಿಜ ಹೇಳ್ತಾ ಇದ್ದೀನಿ, ನನ್ನ ಮೊಮ್ಮಗ ನಾಗ ಅಲ್ಲ, ಅವನ್ನ ಬಿಟ್ಬಿಡು. ಅಂದ್ರೆ ಇವಳು ಮಾತ್ರ ನಾಗಿಣಿ ಅಂತ ನಿಮ್ ಮಾತ್ರ ಅರ್ಥನಾ? ಯಾಕೆ ಸುಮ್ಮನಾದ್ರಿ? ಅದೇ ತಾನೇ ನಿಮ್ ಮಾತಿನ ಅರ್ಥ. ಹೌದು, ಅಮೃತ ಮಾತ್ರ ನಾಗಿನಿ ಅಂತ ಹೇಳಿದ್ರೆ ಅರ್ಜುನ ಬಿಡೋದಿಲ್ಲ. ಇಲ್ಲ ಇಲ್ಲ, ಅವಳು ನಮ್ಮ ಸೊಸೆ ಅಮೃತ, ಇವಳು ನಾಗಿನಿ ಅಲ್ಲ. ಇಲ್ಲ, ಇವಳು ನಾಗಿಣಿನೇ. ರುದ್ರ, ಯಾಕೋ ಹೀಗೆ ಮಾತಾಡ್ತಿದ್ಯಾ? ಇವಳು ನಾಗಿನಿ ಅಲ್ಲ ಕಣೋ, ನಮ್ಮ ಅಮೃತ ಕಣೋ, ನಮ್ಮ ಅಮೃತ. ಅಮ್ಮ, ನೀನು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ಯಾ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ. ಅಯ್ಯೋ ದೇವ್ರೆ, ನಿನ್ನಿಂದ ನಾನು ಏನೋ ಮುಚ್ಚಿಡ್ಲಿ. ನೋಡು, ಇವನು ನಿಮ್ಮ ಅಣ್ಣನ ಮಗ, ಇವಳು ನಿಮ್ಮ ಅಣ್ಣನ ಸೊಸೆ. ಇವ್ರುಗಳು ನಾಗಾಗಕ್ಕೆ ಹೇಗ್ ಸಾಧ್ಯ? ನೀನ್ ಏನೇ ಕತೆ ಹೇಳಿದ್ರು ನಾನು ಕೇಳೋದಿಲ್ಲ. ಶತ್ರುಘ್ನ ಮಾಡ್ತಾ ಇರೋದು ಸರಿಯಾಗೇ ಇದೆ. ಶತ್ರುಘ್ನ, ಮುಂದುವರ್ಸು. ಅಮೃತವ್ರೆ, 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 ಏನಾಯ್ತು? ಅಜಯ್, ಅಜಯ್,
ಬಂದ್ಬಿಡ್ತಾರೆ. ಅಜ್ಜಿ, ಗುರುಗಳು ಹೇಳಿದನ ಚಾಚು ತಪ್ಪದೆ ಪಾಲಿಸ್ತೀನಿ. ಹಾಗೆ ಮಾಡಿದ್ರೆ ಅಮೃತ ಸುಲಭವಾಗಿ ವಿಷ್ಣುಪುರದಿಂದ ಹೊರಗೆ ಬರ್ತಾಳೆ. ಪರಮೇಶ್ವರನ ಪೂಜೆ ಮಾಡಿ ಅವನ ರಕ್ಷಣೆ ಪಡ್ಕೋಬೇಕು. ಯಾಕೆ ಎಚ್ಚರ ತಪ್ಪೋದೆ ನಾಗಿಣಿ? ಹಾ, ತಮ್ಮ ಸಾವನ್ನ ತಮ್ಮ ಕಣ್ಣಾರೆ ನೋಡೋ ಸೌಭಾಗ್ಯ ಎಲ್ರಿಗೂ ಸಿಗೋದಿಲ್ಲ. ಅಂತ ಅವಕಾಶ ನಿನಗ್ ಸಿಕ್ಕಿದೆ. ನೀನ್ ನೋಡಿದ್ರೆ ಹೀಗೆ ಕಣ್ಮುಚ್ಕೊಂಡು ಬಿದ್ದಿದ್ಯಾ? ನೀನು ಶಾಶ್ವತವಾಗಿ ಕಣ್ಮುಚ್ಚೋ ಕಾಲ ಹತ್ರದಲ್ಲೇ ಇದೆ. ಅಲ್ಲಿವರೆಗೂ ನೀನು ಇದೇ ಹಿಂಸೆನ ಅನುಭವಿಸ್ತಾ ಇರ್ಬೇಕು. ಚಿಕ್ಕಪ್ಪ, ನೀವು ಯಾಕೆ ಎಲ್ರ ತರನೇ ಆಡ್ತಾ ಇದ್ದೀರಾ? ಇವರು ನಾಗಿಣಿ ಅಲ್ಲ, ಅಮೃತ. ಅರ್ಜುನ್, ಅವಳು ನಿನ್ನ ಕಣ್ಣಿಗೂ ಮಣ್ಣೆರ್ಚಿತಾಳೆ. ನೀನ್ ಸುಮ್ನಿರೋ. ಇಲ್ಲ ಚಿಕ್ಕಪ್ಪ, ಇವಳು ನಾಗಿಣಿ ಅಲ್ಲ. ಸುಮ್ನೆ ಇರೋ. ನಿನ್ನ ಮಾತನ್ನ ನಾನು ಕೇಳೋದಿಲ್ಲ. ಈಗ ಇವಳು ನನಗ್ ಮಾತ್ರ ಶತ್ರು ಅಲ್ಲ, ಇಡೀ ನಮ್ಮ ಕುಟುಂಬಕ್ಕೆ ಶತ್ರು. ಈ ಇಡೀ ವಿಷ್ಣುಪುರಕ್ಕೆ ಶತ್ರು. ಇವಳು ಇವತ್ತು ಸಾಯ್ತಾ ಇದ್ದಾಳಲ್ಲ, ಅದಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ನೀರು ಕುಡಿಯಕ್ಕೆ ನೀರು ಕೊಡಿ. ನಿನ್ನ ಎಚ್ಚರಿಸಿದ್ದು ನಿನಗೆ ನೀರ್ ಕೊಟ್ಟು ಉಪಚಾರ ಮಾಡೋದಕ್ಕಲ್ಲ. ಆದ್ರೂ ನಿನ್ ಸ್ಥಿತಿ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ನೀರ್ನ ಕೊಡ್ಬೇಕು ಅಂತಾನು ಅನ್ನಿಸ್ತಾ ಇದೆ, ಆದ್ರೆ ಕೊಡೋದಿಲ್ಲ. ನಿನಗೆ ನೀರ್ ಕೊಟ್ಟು ದೊಡ್ಡ ಗೌಡ ಅಂತ ಅನ್ನಿಸ್ಕೊಳ್ಳೋ ದೊಡ್ಡ ಗುಣನೂ ನನಗಿಲ್ಲ. ನಿನ್ನ ಸಾವನ್ನ ನೋಡಿ ಸಂತೋಷ ಪಡ್ಬೇಕು ನಾನು. ಅಂತ ಕ್ಷಣಕ್ಕೋಸ್ಕರ ಕಾಯ್ತಾ ಕೂತಿದ್ದೀನಿ ನಾನು. ಕುಡಿ. ಅಮೃತ, ಅಮೃತ, ಅಲ್ಲ, ಅವಳು ಏನ್ ಕೇಳಿದ್ದು? ಸ್ವಲ್ಪ ನೀರ್ ತಾನೆ, ಅದನ್ನು ಕೊಡ್ಬೋದಾಗಿತ್ತಲ್ವಾ? ಸೋಪಡಿಕ ಮಾತು ಸಹ ಈ ನಾಗಿಣಿ ಪರವಾಗಿ ಮಾತಾಡಿದ್ರೆ ನನ್ನ ನಿನ್ನ ಸಂಬಂಧ ಮುರಿದೋಗುತ್ತೆ. ಹುಷಾರು. ನನ್ನ ಮಂತ್ರ ಮುಗಿತು. ಮಂತ್ರ ಮುಗಿದ ಸ್ವಲ್ಪ ಹೊತ್ತಿನಲ್ಲೇ ಆಹುತಿ ಕೊಡಬೇಕು. ಅರ್ಚಕರಿಗೆ ಬೇಗ ಮುಗಿಸೋದು ಕೇಳು. ಬೇಗ ಆಹುತಿ ಕೊಡು. ಅರ್ಚಕರೇ, ಮುಗಿತಾ? ಇಲ್ಲ, ನನ್ನ ಕೈಲಿ ಅಮೃತನ ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ಆಗ್ತಾ ಇಲ್ಲ. ಈಗ ಅವಳಲ್ಲಿ ನಾಗಶಕ್ತಿ ಕೂಡ ಇಲ್ಲ. ಈ ಸಮಯದಲ್ಲಿ ಅವಳು ಸಾಮಾನ್ಯಳಲ್ಲಿ ಸಾಮಾನ್ಯಳು.
ಈ ಕೆಟ್ಟ ಗಳಿಗೆಯಲ್ಲಿ ಅವಳ ಜೀವಕ್ಕೆ ಅಪಾಯ ಆದ್ರೂ ಆಗ್ಬೋದು. ಹಾಗಾಗೋದಕ್ಕೆ ನಾನ್ ಬಿಡೋದಿಲ್ಲ. ಪರಮೇಶ್ವರ, ಧರ್ಮದ ದಾರಿಯಲ್ಲಿ ನಡೀತಿರೋ ಅಮೃತಾಳಿಗೆ ಹೆಜ್ಜೆ ಹೆಜ್ಜೆಗೂ ಯಾಕೆ ಈ ತರ ಸಂಕಷ್ಟಗಳನ್ನು ಕೊಡ್ತಾ ಇದ್ಯಾ? ಇಷ್ಟಕ್ಕೂ ಅವಳು ಮಾಡಿರೋ ತಪ್ಪಾದ್ರೂ ಏನು? ಅವಳ ರಕ್ಷಣೆಗೆ ನಿಲ್ಬೇಕಾಗಿರೋದು ನಿನ್ನ ಕರ್ತವ್ಯ ಅಲ್ವಾ? ಹೇಗಾದ್ರೂ ಮಾಡಿ ಅಮೃತಾಳನ ಕಾಪಾಡು ಪರಮೇಶ್ವರ. ಓಂ ನಮಃ ಶಿವಾಯ. 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 ಓಂ ನಮಃ ಓಂ ನಮಃ ಶಿವಾಯ. 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 ಅಮ್ಮ, ಇದೇನೆ ಅಮ್ಮ. ತಗೊಂಡು ನೀರು ಕುಡಿರಿ. ಅಜಯ್, ನನಗೂ ಸ್ವಲ್ಪ ನೀರು ಕೊಡಕ್ಕೆ ಹೇಳಿ ಅಜಯ್. ನನ್ನ ಮಗನಿಗೆ ನೀರು ಬೇಕಂತ ಕೊಡಮ್ಮ. ಅಮೃತವ್ರೆ, ತಗೊಳ್ಳಿ. ನಿನಗೂ ನೀರು ಬೇಕಾ? ನಿನಗೆ ಬರೀ ನೀರಲ್ಲ, ನೀರಿನ ಜೊತೆಗೆ ಎಳ್ಳು ಸಿಗುತ್ತೆ. ಅರ್ಥ ಆಗಿಲ್ವಾ? ನಿನ್ನ ಬಾಯಿಗೆ ಎಳ್ಳಿನ ಸಮೇತ ನೀರು ಬಿಡ್ತೀನಿ. ಆಮೇಲೆ ನಿನ್ನ ಬಾಯಿಗೆ ಹಾಲು ತುಪ್ಪನೂ ಸುರಿತೀನಿ. ಅದನ್ನ ತಗೊಂಡು ಸಮಾಧಾನವಾಗಿ ಯಮಲೋಕ ಪ್ರಯಾಣ ಮಾಡು. ಓಂ ನಮಃ ಶಿವಾಯ. 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 ಕೊನೆಗೂ ನನ್ನ ಕೂಗು ನಿಂಗೆ ಕೇಳಿಸ್ತಲ್ಲ ತಂದೆ. ಧನ್ಯಳಾದೆ ಪರಮೇಶ್ವರ, ಧನ್ಯಳಾದೆ. ಶೇಷ
ನನ್ನಿಂದ ನಿನಗೆ ಏನಾಗಬೇಕು? ಪರಮಾತ್ಮ, ನಿನಗೆ ತಿಳಿದಿರೋದು ಏನಿದೆ? ಅಮೃತಳ ಸ್ಥಿತಿ. ಶೇಷ ಕಾಲದ ಹಿಡಿತಕ್ಕೆ ಮಹಾದೇವನಾದರೂ ಮಹಾರಾಜನಾದರೂ ತಲೆ ಬಾಗಲೇಬೇಕು. ಆಕೆಯ ಎಲ್ಲ ಶಕ್ತಿ ಹಾಗೆ ನಾಗಮಣಿಯ ಶಕ್ತಿ ನನ್ನಲ್ಲಿ ಐಕ್ಯವಾಗಿದೆ ಅನ್ನೋದು ನಿನಗೆ ತಿಳಿದಿರುವ ಸತ್ಯವಲ್ಲವೇ? ಹೌದು ಮಹಾದೇವ. ಆದ್ರೆ ದುರ್ಗಳಿಗೆಗಳಲ್ಲಿ ಕಷ್ಟ ಸಂಕಷ್ಟಗಳು ಬರುವುದು ಸರ್ವೇ ಸಾಮಾನ್ಯ. ಅವುಗಳನ್ನು ಸಮಾಧಾನವಾಗಿ ಸ್ವೀಕರಿಸಲೇಬೇಕು. ಬೇರೆ ದಾರಿಯೇ ಇಲ್ಲ. ಈಗ ಅಮೃತಳ ನಾಗಶಕ್ತಿ ನಿಮ್ಮಲ್ಲಿ ಆಯ್ಕೆಯಾಗಿದೆ. ಈ ಸಮಯದಲ್ಲಿ ಅವಳಿಗೇನಾದ್ರೂ ಅಪಾಯ ಆದ್ರೆ? ಆರ್ತರನ್ನು ಆಶ್ರಿತರನ್ನು ಕಾಪಾಡುವುದು ನನ್ನ ಕರ್ತವ್ಯ. ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಅರ್ಚಕರೇ, ಶತ್ರುಘ್ನ ಅವರೇ, ನನ್ನ ಹೋಮದ ವಿಧಿವಿಧಾನಗಳೆಲ್ಲ ಮುಗಿದಿದೆ. ನೀವಿನ್ನ ನನ್ನ ಮೊಮ್ಮಗಿಗೆ ಏನು ಮಾಡ್ಬೇಡಪ್ಪ. ನಿನ್ ತಮ್ಮಯ್ಯ ಅಂತೀನಿ. ಶತ್ರುಘ್ನ, ಬೇಡ ಶತ್ರುಘ್ನ, ನೀ ತಪ್ಪು ಮಾಡ್ತಾ ಇದೀಯಾ. ಬೇಡ ಬೇಡ, ನೋಡು, ಇವ್ರು ನಾಗಿಣಿ ಅಲ್ಲ, ಅಮೃತ ಅವರು. ದಯವಿಟ್ಟು ಅವ್ರಿಗೇನು ಮಾಡ್ಬೇಡ, ಏನು ಮಾಡ್ಬೇಡ. ಮುಚ್ಚ ಬಾಯಿ. ಇದನ್ನ ಕೇಳಿ ಕೇಳಿ ನನ್ಗೆ ಹುಚ್ಚಿಡಿದಿದೆ. ಇವತ್ತು ಮಾತ್ರ ನಿಮ್ಮನ್ನ ಯಾವ ಪರ್ಮಿಷನ್ ಕಾಯಕ್ಕಾಗಲ್ಲ. ಯಾವ ದೇವರು ಕಾಪಾಡಕ್ಕಾಗಲ್ಲ. ಇಲ್ಲ, ನನ್ನ ನಾಗಿಣಿ ಅಲ್ಲ. ನೀನ್ ಎಷ್ಟು ಸಲ ಹೇಳಿದ್ರು ನನ್ನ ನಂಬಲ್ಲ. ನನ್ನ ಮೊಮ್ಮಕ್ಕಳಿಗೆ ಏನ್ ಮಾಡಿದ್ಕು ನಾನು ಬಿಡೋದಿಲ್ಲ. ಹಾಗಾದ್ರೆ ಮೊದಲು ನಿನ್ನ ಕೊಲ್ತೀನಿ.